ಈಗ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ ಉತ್ಪಾದನಾ ಹಬ್ ಆಗುವ ಭಾರತದ ಯತ್ನಕ್ಕೆ ಈಗ ಅಡ್ಡಗಾಲು ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಚೀನಾ ಕುತಂತ್ರ ಸಮರವನ್ನ ಸಾರ್ತಾ ಇರುವಂತದ್ದು ಎಲ್ರಿಗೂ ಗೊತ್ತಿರೋ ಹಾಗೇನೆ ಚೀನಾ ಯಾವತ್ತೂ ಮುಂದೆಯಿಂದ ಹೋರಾಟ ಮಾಡಿದ್ದು ತೀರಾ ಕಡಿಮೆ. ಎಲ್ಲೆಲ್ಲಿ ಕುತಂತ್ರ ಮಾಡಬಹುದೋ ಹೇಗೆ ಕುತಂತ್ರ ಮಾಡಬಹುದೋ ಬೆಳೀತಾ ಇರುವಂತ ರಾಷ್ಟ್ರಗಳನ್ನ ಮಧ್ಯಕ್ಕೆ ಬ್ರೇಕ್ ಮಾಡುವಂತ ಕೆಲಸವನ್ನ ಹೇಗೆ ಮಾಡಬಹುದು ಅದನ್ನ ನಿರಂತರವಾಗಿ ಚೀನಾ ಮಾಡ್ಕೊಂಡು ಬರ್ತಾ ಇದೆ. ಭಾರತ ಚೀನಾ ಸಂಬಂಧ ಉತ್ತಮವಾಗಿದೆ. ಭಾರತ ಮತ್ತು ಚೀನಾ ಸಾಕಷ್ಟು ರೀತಿಯಾದಂಥ ವ್ಯವಹಾರ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ. ಈ ಎಲ್ಲ ಚರ್ಚೆಗಳಾಗ್ತಾ ಇರಬೇಕಾದ್ರೆ ಮೇಲ್ನೋಟಕ್ಕೆ ಹಾಗನ್ಸಿದ್ರು ಒಳಗೆ ಚೀನಾ ಯಾವಾಗಲೂ ತನ್ನ ಕುತಂತ್ರವನ್ನು ಮುಂದುವರಿಸ್ಕೊಂಡು ಬರ್ತಾ ಇತ್ತು. ಈಗ ಚೀನಾ ಮತ್ತೆ ಕುತಂತ್ರ ಸಮರವನ್ನು ಸಾರ್ತಾ ಇದೆ. ಇದನ್ನು ಯುದ್ಧ ಅಂತನೂ ಕರೆಯೋಕ್ಕಾಗಲ್ಲ, ಇದನ್ನು ಕುತಂತ್ರ ಸಮರ ಅಂತಲೇ ಕರೆಯೋಕ್ಕೆ ಸಾಧ್ಯ. ಏನು ಮಾಡ್ತಾ ಇದೆ, ಏನು ಹೇಳ್ತಾ ಇದೆ ಅಂತಂದರೆ ಭಾರತದಲ್ಲಿ 300 ಐಫೋನ್ ತಂತ್ರಜ್ಞರನ್ನು ವಾಪಸ್ ಕರೆಸಿಕೊಂಡಿದೆ ಈ ದೇಶ. ವಾಹನ ಎಲೆಕ್ಟ್ರಾನಿಕ್ ಉತ್ಪನ್ನಗಳಿಗೆ ಬೇಕಾದ ಅಯಸ್ಕಾಂತ ಪೂರೈಕೆಗೂ ಕೂಡ ತಡೆಯನ್ನು ಹಿಡಿಯುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಏನಿದು ಚೀನಾ ಕಳ್ಳಾಟ? ಯಾಕೆ ಈ ಥರದೊಂದು ಕಳ್ಳಾಟವನ್ನು ಮಾಡ್ತಾ ಇದೆ ಅಂತ ನೋಡೋದಾದರೆ, ಕರ್ನಾಟಕ ತಮಿಳುನಾಡಿನಲ್ಲಿ ತೈವಾನ್ನ ಫಾಕ್ಸ್ಕಾನ್ ಕಂಪನಿ ಐಫೋನನ್ನು ಉತ್ಪಾದಿಸ್ತದೆ. ಈ ಕಂಪನಿಗಳ ಒಟ್ಟು ನೌಕರರಲ್ಲಿ 1% ಚೀನಿಯರು ಇದ್ದಾರೆ. ಸಂಖ್ಯೆ ಕಡಿಮೆ ಇದ್ರೂ ಅವರೆಲ್ಲ ಐಫೋನ್ ತಯಾರಿಗೆ ಅತಿ ಮುಖ್ಯ. ಸೆಪ್ಟೆಂಬರ್ನಲ್ಲಿ ಐಫೋನ್ 17 ಬಿಡುಗಡೆಗೆ ತಯಾರಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲೇ ಚೀನಾ ಈ ಹೊಸ ಆಟವನ್ನು ಶುರು ಮಾಡಿಕೊಂಡಿರೋದು. ಚೀನಿ ಉದ್ಯೋಗಿಗಳನ್ನು ವಾಪಸ್ ಕರೆಸ್ಕೊಳ್ಳುವಂಥ ಒತ್ತಡ ಹೇರ್ತಾ ಇದೆ. ಇದಕ್ಕೆ ಮಣಿದಂಥ ಫಾಕ್ಸ್ಕಾನ್ ಕಂಪನಿ ವಾಪಸ್ ಕಳಿಸೋದಕ್ಕೆ ಒಪ್ಕೊಂಡು ವಾಪಸ್ ಕಳಿಸ್ತಾ ಇದೆ. ಭಾರತದ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ಸ್ಗೆ ಬೇಕಾದಂಥ ಅಯಸ್ಕಾಂತ ಪೂರೈಕೆಗೂ ಕೂಡ ಇಲ್ಲಿ ತಡೆಯನ್ನು ಹಿಡಿಯುವಂಥ ಕೆಲಸ ಆಗ್ತಾ ಇರೋದು. ಭಾರತದ ಜಾಗತಿಕ ಉತ್ಪಾದನಾ ಹಬ್ ಆದರೆ ತನಗೆ ತೊಂದರೆ ಆಗತ್ತೆ ಎಂಬ ಸಿಟ್ಟಿನಿಂದ ಈ ರೀತಿ ಅಡ್ಡಿ ಉಂಟು ಮಾಡ್ತಾ ಇರುವಂಥ ಶಂಕೆ. ಏನಾದರೂ ಭಾರತ ತಾನು ಅಂದ್ಕೊಂಡಿದ್ದು ಸಾಧಿಸ್ತು ಅಂತ ಹೇಳಿದ್ರೆ, ಅಥವಾ ಭಾರತ ಇಲ್ಲಿ ಏನಾದರೂ ಉತ್ಪಾದನಾ ಹಬ್ ಆ ಥರ ಏನಾದರೂ ಆಗ್ಬಿಡ್ತು ಅಂತಂದರೆ ನಮಗೆ ಬೇಡಿಕೆ ಇರೋದಿಲ್ಲ, ನಮಗೆ ಸಮಸ್ಯೆ ಎದುರಾಗತ್ತೆ, ಸಂಕಷ್ಟ ಎದುರಾಗತ್ತೆ ಅನ್ನುವಂಥ ಕಾರಣಕ್ಕೆ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತದ ವಿರುದ್ಧ ಈ ಹಿಂದೆ ಗಡಿಯಲ್ಲಿ ಕಿರಿಕಿರಿಯನ್ನು ಮಾಡಿದ ಚೀನಾ ಈಗ ವ್ಯಾಪಾರ ಸಮರವನ್ನು ಆರಂಭಿಸಿದೆ. ಆಪಲ್ ಸಂಸ್ಥೆಯ ಐಫೋನ್ಗಳ ಅತಿದೊಡ್ಡ ಉತ್ಪಾದಕ ಕಂಪನಿಯಾದ ತೈವಾನ್ ಮೂಲದ ಫಾಕ್ಸ್ಕಾನ್ ಚೀನಾದ ಒತ್ತಡಕ್ಕೆ ಮಣಿದು ಕರ್ನಾಟಕ ಹಾಗೂ ತಮಿಳುನಾಡು ಸೇರಿದಂತೆ ಭಾರತದಲ್ಲಿ ಇರುವಂಥ ತನ್ನ ಘಟಕಗಳಿಂದ ಸುಮಾರು 300ಕ್ಕೂ ಹೆಚ್ಚು ಚೀನಾ ಮೂಲದ ಇಂಜಿನಿಯರ್ಗಳು ಮತ್ತು ತಂತ್ರಜ್ಞರನ್ನು ವಾಪಸ್ ಕರೆಸಿಕೊಂಡಿದೆ. ಇದಲ್ಲದೆ ಆಟೋಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸುವಂಥ ರೇರ್ ಅರ್ತ್ ಮ್ಯಾಗ್ನೆಟ್ ರಫ್ತಿಗೂ ಕೂಡ ಚೀನಾ ನಿರ್ಬಂಧವನ್ನು ಹೇರಿದೆ. ಸೊ ಇದು ಸಾಕಷ್ಟು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಚೀನಾ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು ಅಥವಾ ಈ ಥರದ ಕ್ರಮಗಳನ್ನು ತೆಗೆದುಕೊಳ್ತಾ ಇರೋದು ನಿಜವಾಗ್ಲೂ ಕೂಡ ಸರಿ ಇಲ್ಲ ಅಂತ. ಸೊ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಇದಕ್ಕೆ ಕಿಡಿಕಾರಿದ್ದಾರೆ. ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಕೊಡುವಂಥದ್ದು ಏನಾಗಿದೆ, ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಾಕ್ಸ್ಕಾನ್ ಕಂಪನಿಯನ್ನ ಚೀನಾ ಇಂಜಿನಿಯರ್ಗಳು ವಾಪಸಾತಿ ಬಗ್ಗೆ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದು ಮೇಕ್ ಇನ್ ಇಂಡಿಯಾ ವೈಫಲ್ಯ ಅಲ್ವೇ ಅಂತ ಕೇಳಿದ್ದಾರೆ. ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಹಾಗೂ ಫಾಕ್ಸ್ಕಾನ್ ಕಂಪನಿ ಸ್ಪಷ್ಟನೆ ನೀಡಿ ಚೀನಿ ಇಂಜಿನಿಯರ್ಗಳ ಬದಲು ಭಾರತೀಯ ಇಂಜಿನಿಯರ್ಗಳನ್ನು ನೇಮಿಸಿಕೊಳ್ಳುವ ಪ್ರಕ್ರಿಯೆ ನಡೆದಿದೆ ಅಂತ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಕ್ಕೇನೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಚೀನಿ ಇಂಜಿನಿಯರ್ಗಳು ವಾಪಸ್ ಹೋದ್ರೆ ಏನು, ನಾವು ಭಾರತೀಯರನ್ನು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಚೀನಾ ಇನ್ನೇನೇನು ಕುತಂತ್ರ ಬುದ್ಧಿ ಮಾಡುತ್ತೆ, ಇದು ಭಾರತಕ್ಕೆ ಯಾವ ಥರದ್ದು ಪರಿಣಾಮ ಬೀರಿರುವಂಥ ಪರಿಣಾಮವನ್ನು ಹೇಗೆ ಬ್ಯಾಲೆನ್ಸ್ ಮಾಡುತ್ತಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಮುಂದಿನ ದಿನಗಳಲ್ಲಿ ಚೀನಾಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗತ್ತೆ, ಅಥವಾ ಈಗ ಚೀನಾ ತೆಗೆದುಕೊಂಡಿರುವಂಥ ಈ ನಿರ್ಧಾರದಿಂದ ಭಾರತಕ್ಕೆ ಅದು ಹೊಡೆತ ಬೀಳದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದಂಥ ಜವಾಬ್ದಾರಿ ಭಾರತಕ್ಕೆ ಇರುವಂಥ ಹಿನ್ನೆಲೆಯಲ್ಲಿ ಏನೇನು ಕ್ರಮಗಳನ್ನು ಆಲ್ಟರ್ನೇಟಿವ್ ಆಗಿ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ಚಿಂತನೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ವರ್ಕ್ ಮಾಡಬೇಕಾಗತ್ತೆ. ಇನ್ನು ಮುಂದಿನ ಸುದ್ದಿ